ಓಂ ಶಾಂತಿ. ಇದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ. ಈ ಸಂಸ್ಥೆಯ ಮುಖ್ಯ ಕೇಂದ್ರ ಅಬು ಪರ್ವತ ರಾಜಸ್ಥಾನದಲ್ಲಿದೆ. ಇದು 1937ನೇ ಇಸ್ವಿಯಲ್ಲಿ ಇದರ ಸ್ಥಾಪನೆ ಆಯಿತು. ಇದರ ಸ್ಥಾಪನಾ ಕರ್ತರನ್ನೇ ನಾವಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಪರಮಾತ್ಮ ಈ ವಿಶ್ವ ಕಲ್ಯಾಣ ಕಾರ್ಯಕ್ಕಾಗಿ ಇವರನ್ನ ಮಾಧ್ಯಮ ಮಾಡಿಕೊಂಡು ಈ ಸಂಸ್ಥೆಯನ್ನ ಹುಟ್ಟು ಹಾಕಲಾಯಿತು. ಈ ಸಂಸ್ಥೆ ಹೀಗೆ ನಿಧಾನವಾಗಿ ಬೆಳೀತಾ ಬೆಳೀತಾ ಈ ಪ್ರಜಾಪಿತ ಬ್ರಹ್ಮ ಅಂತೇನು ಪರಮಾತ್ಮ ಇವರನ್ನ ನೇಮಕ ಮಾಡಿಕೊಂಡ್ರು. ಅವರು ಸಂಸಾರ ಸಹಿತ ಗೃಹಸ್ಥ ಸಹಿತ ಈ ಒಂದು ಸಮಾಜ ಕಲ್ಯಾಣದ ಸೇವೆಗೆ ತಮ್ಮನ್ನು ತೊಡಗಿಸ್ಕೊಂಡ್ರು. ಅವರ ಪ್ರಭಾವದಲ್ಲಿ ಇನ್ನೂ ಅನೇಕ ಗೃಹಸ್ಥರು, ಕನ್ಯೆಯರು, ಮಾತೆಯರು ಎಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಈ ಸಂಸ್ಥೆಯಲ್ಲಿ ಪಾಲ್ಗೊಂಡ್ರು. ಈ ಸಂಸ್ಥೆ ದಿನೇ ದಿನೇ ಬೆಳೀತಾ ಬೆಳೀತಾ ಹೋಯ್ತು. ಪರಮಾತ್ಮ ಏನು ವಿಶ್ವ ಕಲ್ಯಾಣಕ್ಕಾಗಿ ಮಾನವರಲ್ಲಿ ವರ್ತಮಾನದಲ್ಲಿ ಏನು ನೈತಿಕ ಮಟ್ಟ ಕುಸಿತ ಇದೆ, ಆ ನೈತಿಕ ಮಟ್ಟದ ಉನ್ನತಿಗಾಗಿ ಮನುಷ್ಯರು ನೆಮ್ಮದಿಯಿಂದ ಬಾಳೋದಕ್ಕಾಗಿ ಈ ಒಂದು ವಿಶೇಷ ಶಿಕ್ಷಣ, ಈ ಶಿಕ್ಷಣವನ್ನ ಸ್ವಯಂ ಈಶ್ವರನೇ ಕೊಡೋದ್ರಿಂದ ನಾವು ಈ ಸಂಸ್ಥೆಗೆ ಈಶ್ವರನ ವಿಶ್ವವಿದ್ಯಾಲಯ ಅಂತ ಇದಕ್ಕೆ ನಾಮಕರಣ ಇದೆ. ಪ್ರಾರಂಭದಲ್ಲಿ ಇದನ್ನ ಓಂ ಮಂಡಳಿ ಅಂತ ಶುರು ಮಾಡ್ಕೊಂಡಿದ್ರು. ಆಗ ಓಂ ರಾಧೆ, ಇವರ ಹೆಸರು ರಾಧೆ ಅಂತ ಹೇಳ್ಬಿಟ್ಟು, ಕುಮಾರಿ ಕನ್ಯೆ, 16 ವರ್ಷದ ಕುಮಾರಿ. ಅವ್ರು ಈ ಸಂಸ್ಥೆಯಲ್ಲಿ ಮುಂದಾಳತ್ವ ವಹಿಸಿ ಜವಾಬ್ದಾರಿಯಿಂದ ಬಂದಂತಹ ಭಕ್ತರಿಗೆಲ್ಲ ಓಂ ಧ್ವನಿಯನ್ನ ಹೇಳಿ ಪ್ರವಚನ ಕೊಡ್ತಾ ಇದ್ರು. ಹಾಗಾಗಿ ಆ ಸಮಯದಲ್ಲಿ ಈ ಸಂಸ್ಥೆಗೆ ಓಂ ಮಂಡಳಿ ಅಂತಾನೆ ಹೆಸರಿತ್ತು. ಆಮೇಲೆ ಇದು ದೊಡ್ಡದಾಗಿ ಬೆಳೀತಾ ಹೋದಂಗೆ ಸರ್ಕಾರದ ಪರವಾಗಿ ಇದಕ್ಕೊಂದು ನಾಮಕರಣ, ಪ್ರಜಾಪಿತ ಬ್ರಹ್ಮ ಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ನಾಮಕರಣ ಆಯ್ತು. ಆಮೇಲೆ ಇದರ ಬ್ರಾಂಚೇಜ್ಗಳೆಲ್ಲ ಎಲ್ಲ ಕಡೆಗೂ ಇದರ ಶಾಖೆಗಳು ಜಾಸ್ತಿ ಆಗ್ತಾ ಬಂತು. ಹೀಗೆ ಸಂಸ್ಥೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕನ್ಯೆಯರು, ಗೃಹಸ್ಥರು, ಮಕ್ಕಳು ಎಲ್ಲರೂ ಇದರಲ್ಲಿ ತೊಡಗಿಕೊಂಡು ತಮ್ಮ ಮನಃಶಾಂತಿಗಾಗಿ, ತಮ್ಮ ಜೀವನದ ನೆಮ್ಮದಿಗಾಗಿ ಈ ಸೇವೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಈ ಶಾಖೆಗಳು ಈಗ ಸಾಗರದಲ್ಲಿ, ಹಾಗೆ ಎಲ್ಲಾ ಕಡೆ ಬೆಳೀತಾ ಬೆಳೀತಾ ತಾಲೂಕ್ ಪ್ಲೇಸು, ಡಿಸ್ಟಿಕ್ ಪ್ಲೇಸು, ಹೋಬಳಿಗಳು ಎಲ್ಲ ಕಡೆಗೂ ನಾವು ಈ ಜನರ ಅಪೇಕ್ಷೆ ಮೇರೆಗೆ ನಾವು ಈ ಬ್ರಾಂಚಸ್ ಗಳನ್ನು ಓಪನ್ ಮಾಡ್ತಾ ಇರ್ತೀವಿ. ಮತ್ತು ಆ ಬರ್ತಕ್ಕಂತ ಆ ಭಕ್ತರೇ, ಆ ವಿದ್ಯಾರ್ಥಿಗಳೇ ಈ ಬ್ರಾಂಚ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ನಾವು ನಿಮಿತ್ತವಾಗಿ ಬಂದಂತವ್ರಿಗೆ ಅವರ ಕಷ್ಟ ಸುಖ ಕೇಳಿ ಅವರಿಗೆ ಸಮಾಧಾನ ಮಾಡ್ತಾ, ಅವ್ರಿಗೆ ಏನ್ ಪರಿಹಾರ ಬೇಕು ಹೇಳ್ತಾ ನಾವು ನಮ್ಮ ಜೀವನವನ್ನ ಮಾಡ್ತಾ ಇರ್ತೀವಿ. ಇವತ್ತಿನ ಕಾರ್ಯಕ್ರಮ, ಈ ನಮ್ಮ ಸಂಸ್ಥೆಗೇನು ಇವರನ್ನ ನೇಮಕ ಮಾಡಿದ್ರು ಓಂ ರಾಧೆ ಅಂತ ಹೇಳ್ಬಿಟ್ಟು, ಪರಮಾತ್ಮ ಈ ಪ್ರಜಾಪಿತ ಬ್ರಹ್ಮನ ಮಾಧ್ಯಮದಿಂದ ಏನು ಗೀತಾ ಜ್ಞಾನದ ಬೋಧನೆ ಮಾಡ್ತಾ ಬಂದ್ರು, ಆ ಗೀತಾ ಜ್ಞಾನದ ಬೋಧನೆಯಿಂದ ಮೊದಲು ಸ್ವೀಕಾರ ಮಾಡಿದವರೇ ಓಂ ರಾಧೆ ಅಂತ ಹೇಳ್ಬಿಟ್ಟು. ಪರಮಾತ್ಮ ಆಮೇಲೆ ಅವರಿಗೆ ಸರಸ್ವತಿ ವಿದ್ಯಾದೇವತೆ ಅಂತ ಅವರಿಗೆ ನಾಮಕರಣ ಮಾಡ್ತಾರೆ. ಈ ಜ್ಞಾನ ಇಷ್ಟೊಂದು ನಿಗೂಢವಾಗಿದೆ. ನಾವೇನು ಜನ್ಮ ಜನ್ಮ ಭಕ್ತಿ ಮಾಡ್ತಾ ಬಂದಿದ್ದೀವಿ. ನಮ್ಮ ಮನೆಗಳೆಲ್ಲ ಲಕ್ಷ್ಮಿ, ಸರಸ್ವತಿ, ಗಣಪತಿ ಇವೆಲ್ಲ ನಾವು ಮುಕ್ಕೋಟಿ ದೇವತೆಗಳು ಅಂತ ಏನ್ ಹೇಳ್ತೀವಿ. ಆ ಮುಕ್ಕೋಟಿ ದೇವತೆಗಳು ಎಂದೋ ಒಂದು ಸಮಯ ಈ ಭೂಮಿ ಮೇಲೆ ಚೈತನ್ಯದಲ್ಲಿ ಇದ್ರಲ್ವಾ. ಯಾವಾಗೋ ಭೂಮಿ ಮೇಲೆ ಅವ್ರು ಬಂದು ವಾಸ ಮಾಡಿ ಈ ಮಾನವ ಕುಲದ ಕಲ್ಯಾಣಕ್ಕಾಗಿ ಅವ್ರು ದುಡಿದಿದ್ದಾರೆ, ವಿಶ್ವ ಸೇವೆ ಮಾಡಿದ್ದಾರೆ, ಭಕ್ತರ ಕಲ್ಯಾಣ ಮಾಡಿದ್ದಾರೆ. ಹಾಗಾದ್ರೆ ಅವ್ರು ಚೈತನ್ಯದಲ್ಲಿ ಇದ್ದಂತ ಸಮಯ ಯಾವುದು? ಆ ದೇವತೆಗಳ ಚರಿತ್ರೆಯನ್ನ ನಾವಿಲ್ಲಿ ಜನರಿಗೆ ತಿಳಿಸ್ತಾ ಇರ್ತೀವಿ. ಹಾಗೆ ಸಾಗರದಲ್ಲಿ ಇದು 90ನೇ ಇಸ್ವಿಯಲ್ಲಿ ಶುರುವಾಯ್ತು. 1990ನೇ ಇಸ್ವಿಯಲ್ಲಿ ನಾವು ಜಸ್ಟ್ ಅವಾಗ ಶಿವಮೊಗ್ಗದಲ್ಲಿ ಇದ್ವಿ. ಆಮೇಲೆ 91ನೇ ಇಸ್ವಿಗೆ ನಾವಿಲ್ಲಿ ಬಂದ್ವಿ. ಆವಾಗ ಬ್ರಾಂಚ್ ಇರ್ಲಿಲ್ಲ, ಬರೋದು ಹೋಗೋದು ಮಾಡ್ತಾ ಇದ್ವಿ. ಆಮೇಲೆ 91ರ ನಂತರ ಇಲ್ಲಿ ಒಂದು ಇದನ್ನೇ ಬಾಡಿಗೆ ಮಾಡ್ಕೊಂಡು ಇಲ್ಲಿ ಶುರು ಮಾಡ್ಕೊಂಡು ಈಗ ಸ್ವಂತ ಆಗಿದೆ. ನಾವು 96ಕ್ಕೆ ಇಲ್ಲಿ ಬಂದ್ವಿ. ಬಂದ ಮೇಲೆ ಇದನ್ನ ಖರೀದಿ ಮಾಡಿ ಇದನ್ನೆಲ್ಲ ಆರ್ಟಿಷನ್ ಮಾಡಿ ಇಲ್ಲಿ ಜನರು ತುಂಬಾ ಸಹಕಾರ ಕೊಟ್ರು. ಅದರಲ್ಲಿ ಪ್ರಮುಖವಾಗಿಯೇ ಈ NG ಪೈ ಅವರು, ಈ ಶ್ರೀನಿವಾಸ್ ಅಣ್ಣನವರು, ತುಂಬಾ ಜನ, ನನ್ಗೆಲ್ಲರ ಹೆಸರು ನೆನಪಿಲ್ಲ, ತುಂಬಾ ಜನ ಬಹಳನೇ ನಮ್ಗೆ ಪ್ರೋತ್ಸಾಹ ಕೊಟ್ರು, ಸಹಯೋಗ ಕೊಟ್ರು.
ಈ ಸಂಸ್ಥೆ ಇಷ್ಟು ಮೇಲೆ ಬೆಳಿಲಿಕ್ಕೆ ಅವರು ಕಾರಣಕರ್ತರಾದ್ರು. ಆಮೇಲೆ ನಾವು ಹಾಗೆಲ್ಲ ಲೆಕ್ಕಕ್ಕೆ ಹಿಡಿಯಲ್ಲ, ಹಾಗೆ ನಾವು ಅಂದಾಜು ಹೇಳೋದಿಲ್ಲ. ಯಾಕಂದ್ರೆ ಈ ಸಾಗರದಲ್ಲಿ ಯಾರಿಗೆ ಪರಿಚಯ ಇಲ್ಲ ಹೇಳಿ, ಎಲ್ಲರಿಗೂ ಪರಿಚಯ ಇದೆ. ಆದ್ರೆ ರೆಗ್ಯುಲರ್ ಬರೋರು ಇದಾರೆ, ಒಂದ್ 50-60 ಜನ ಆದ್ರೂ ಇದ್ರ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಇದಾರೆ, ರೆಗ್ಯುಲರ್ ಬರೋರು ಇದಾರೆ. ಹಾಗೆ ಪರಿಚಯ 90% ಸಾಗರದಲ್ಲಿ ಎಲ್ಲರಿಗೂ ನಮ್ಮ ಮಾಹಿತಿ ಇದೆ, ಪರಿಚಯ ಇದೆ. ಒಂದಿಲ್ಲ ಒಂದು ಟೈಮಲ್ಲಿ ಅವ್ರು ಇಲ್ಲಿ ಬಂದು ಹೆಜ್ಜೆ ಇಟ್ಟು ಹೋಗಿದ್ದಾರೆ. ಈ ಸಾಗರದಲ್ಲಿರೋ ಯಾವ ಗಣ್ಯರನ್ನು ನಾವು ಬಿಟ್ಟಿಲ್ಲ. ಈಗ ವರ್ತಮಾನ ಬಿಟ್ಟು ಈಗೊಂದು ಕೊರೋನಾಕ್ಕಿಂತ ಮೊದಲು ನಾನು ಎಲ್ಲರ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಿದ್ದೆ, ಎಲ್ಲರನ್ನು ಕರೀತಿದ್ದೆ ಸಂಸ್ಥೆಗೆ. ಈ ಕೊರೋನಾ ಬಂದ್ಮೇಲೆ ನಾವು ಹೊರಗಿನ ಜನರನ್ನ ಅಲಾವ್ ಮಾಡೋದನ್ನ ಕಡಿಮೆ ಮಾಡಿದ್ವಿ, ಹೊರಗಿನ ಜನಕ್ಕೆ ಕರೆಯೋದನ್ನ ಕಡಿಮೆ ಮಾಡಿದ್ವಿ. ಆದ್ರೂ ಬೇಕಾದಷ್ಟು ಜನ ಇವತ್ತು ನೀವು ಗಮನಿಸಿದ್ರಲ್ಲ, ಹೀಗೆ ನಾವು ತಿಂಗಳಿಗೊಮ್ಮೆ 15 ದಿನಕ್ಕೊಮ್ಮೆ ಆದ್ರೂ ನಾವ್ ಈ ರೀತಿ ಕಾರ್ಯಕ್ರಮ ಮಾಡ್ತಾನೆ ಇರ್ತೀವಿ. ತಿಂಗಳಿಗೆ 1-2 ಕಾರ್ಯಕ್ರಮ ಈಗ ನಮ್ದು ಇದ್ದೇ ಇರುತ್ತೆ. ಶಿವರಾತ್ರಿ ಮಾಡೋದು, ರಕ್ಷಾ ಬಂಧನ ಮಾಡೋದು, ಕೃಷ್ಣ ಜನ್ಮಾಷ್ಟಮಿ, ಇಂಥವೆಲ್ಲ ಪ್ರೋಗ್ರಾಮ್ ನಾವು ಬಹಳ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಆಮೇಲೆ ವಿಶೇಷವಾಗಿ ಎಲ್ಲ ಅಧಿಕಾರಿಗಳು ನಾವೆಲ್ಲರನ್ನು ಯಾಕೆ ಇನ್ವೈಟ್ ಮಾಡ್ತೀವಿ ಅಂದ್ರೆ, ಏನು ಒಂದು ಭಗವಂತ ನಮ್ಗೆ ಒಂದು ನೈತಿಕ ಮೌಲ್ಯವನ್ನ ಜಾಗೃತಿ ಮಾಡ್ತಾ ಇದ್ದಾನೆ. ನಾವು ಮನುಷ್ಯರಾಗಿ ಹುಟ್ಟಿ ನಾವು ಮನುಷ್ಯರಾಗಿ ಬಾಳೋದನ್ನ ಕಲಿಬೇಕು. ಅದನ್ನ ನಾವು ಕಲಿತಾ ಇದೀವಿ. ನೀವು ಬಂದ್ರೆ ನಿಮಗೂ ನಮ್ಮಿಂದ ಆದಷ್ಟು ನಾವು ನಿಮಗೆ ಅದನ್ನ ತಿಳಿಸ್ತೀವಿ. ನೀವು ಒಳ್ಳೆ ದಾರಿಯಲ್ಲಿ ನಡೀರಿ, ನಾವು ಒಳ್ಳೆ ದಾರಿಯಲ್ಲಿ ನಡೆಯೋಣ. ಇರುವಷ್ಟು ದಿನ ಎಲ್ಲರೂ ಚೆನ್ನಾಗಿ ಸುಖವಾಗಿ ನಗ್ತಾ ಬಾಳೋಣ. ಇದು ಈ ಸಂಸ್ಥೆಯ ಮೂಲ ಉದ್ದೇಶ. ಇಲ್ಲಿ ಏನ್ ಫೀಸ್ ಇರಲ್ಲ, ಮತ್ ನಾವು ಗೌರ್ಮೆಂಟ್ ಇಂದ ಏನು ತಗೊಳಲ್ಲ. ನಾವ್ ಎರಡೇ ಒಬ್ರಿಬ್ರು ಇರ್ತೀವಿ. ನಮಗೇನ್ 2 ಹೊತ್ತು ಊಟ, 2 ಜೊತೆ ಬಟ್ಟೆ ಆದ್ರೆ ಸಾಕು. ನಮ್ಗೇನ್ ಹೆಚ್ಚಿಂದ ಏನಿಲ್ಲ ಬೇಕಾಗೋದಿಲ್ಲ. ಹಾಗಾಗಿ ಸಂಸ್ಥೆಯಲ್ಲಿ ಡೊನೇಷನ್ ಇಲ್ಲ, ಫೀಸು ಇಲ್ಲ. ಯಾವ ರೀತಿ ಮಂದಿರಕ್ಕೆ ಹೋದ್ರೆ ನಿಮ್ಗೆ ಖರ್ಚು ಬರುತ್ತೆ. ಇಲ್ಲಿ ಆರಾಮಾಗಿ ಬಂದು ಕೂತ್ಕೊಂಡು ಮೆಡಿಟೇಷನ್ ಮಾಡ್ಕೊಂಡು ಏನಾದ್ರೂ ಭಗವಂತನ 1-2 ಅಮೃತವಾಣಿ ಹೇಳ್ತೀವಿ, ಕೇಳ್ಕೊಂಡು ಮನುಷ್ಯ ಸಮಾಧಾನ ಮಾಡ್ಕೊಂಡು ಹೋಗುವಂಥದ್ದು. ಇಲ್ಲಿ ಯಾರಿಗೂ ಹಿಂಗೆ ಅಂತ ಏನು ಕಂಡೀಷನ್ ಇರಲ್ಲ. ಬೆಳಿಗ್ಗೆ ಸಂಜೆ ಕ್ಲಾಸ್ ಇರುತ್ತೆ, 7ರಿಂದ 8, ಸಂಜೆ 7ರಿಂದ 8 ಕ್ಲಾಸ್ ಇರುತ್ತೆ. ಹಿಂಗ್ ಮಧ್ಯದಲ್ಲಿ ಏನಾದ್ರು ವಿಶೇಷ ಇದ್ರೆ ನಾವು ವಿಶೇಷ ಭಾನುವಾರ ಇಟ್ಕೊಂಡು ಎಲ್ಲರನ್ನು, ನಮ್ಗೆ ಯಾರ್ಯಾರು ಪರಿಚಯ ಇದಾರೆ ಎಲ್ಲರನ್ನೂ ಇನ್ವೈಟ್ ಮಾಡ್ತೀವಿ. ಬರೋರು ಬರ್ತಾರೆ, ಬರದೇ ಇರೋರಿಲ್ಲ ಅಂತ ನಾವು ಎಲ್ಲರನ್ನೂ ಏನ್ ಮಾಡ್ತೀವಿ, ಎಲ್ಲಾರನ್ನು ಅಂದ್ರೆ ಎಲ್ರಿಗೂ ರಜೆ ಇರತ್ತಲ್ಲ. ಈಗ ಆಕ್ಚುಲಿ ಈ ಕಾರ್ಯಕ್ರಮ ನಮಗೆ ಮಂಗಳವಾರ ಇದೆ, ಆದ್ರೆ ಮಂಗಳವಾರ ಮಾಡಿದ್ರೆ ಯಾರು ಬರೋದಿಲ್ಲ. ಹಾಗಾಗಿ ಅದನ್ನ ಮಂಗಳವಾರ ಮಾಡೋದನ್ನ ಇವತ್ತು ಮಾಡಿದ್ವಿ. ಆದ್ರೆ ಮಂಗಳವಾರದವರೆಗೂ ನಮ್ದು ಮೌನ, ತಪಸ್ಸು ಅದೆಲ್ಲ ಪ್ರವಚನ ಇದ್ದೇ ಇರುತ್ತೆ. ತಾವು ಮತ್ತೇನಾದ್ರೂ ತಿಳ್ಕೊಳ್ಳೋದಿದ್ರೆ ನೀವು ಕೇಳ್ಬೋದು. ನಮಸ್ತೆ. ನಮ್ಮ ಸಂಸ್ಥೆಯ ಸಂಸ್ಥಾಪಕರು, ಇವರಿಗೆ ನಾವು ಪ್ರಜಾಪಿತ ಬ್ರಹ್ಮ ಅಂತ ಹೇಳ್ತೀವಿ. ಯಾವ ರೀತಿ ನಾವು ಭಕ್ತಿ ಮಾರ್ಗದಲ್ಲಿ ಬ್ರಹ್ಮ ಬ್ರಹ್ಮ ಅನ್ನೋ ಹೆಸರು ಕೇಳ್ತಾ ಬಂದೀವಿ, ಬ್ರಹ್ಮನಿಂದನೇ ಸೃಷ್ಟಿ ಅನ್ನೋದನ್ನ ಕೇಳ್ತಾ ಬಂದೀವಿ. ಆದ್ರೆ ಬ್ರಹ್ಮ ಅಂದ್ರೆ ಯಾರು? ಅವ್ರಿಗೊಂದು 4 ಕೈ 4 ತಲೆ ಕೊಟ್ಬಿಟ್ಟಾರೆ. ಈ ಸೈನ್ಸ್ ಪ್ರಕಾರ ನೋಡಿದ್ರೆ ಅದು ಸಾಧ್ಯ ಇಲ್ಲ ಅಲ್ವಾ? ಯಾರು 4 ತಲೆ 4 ಕೈಯವ್ರು ಯಾರು ಇರಲ್ಲ. ಯಾಕೆ ನಾವು ದೇವತೆಗಳಿಗೆ ಹೀಗೆ ಹೇಳಿದೀವಿ, ಬ್ರಹ್ಮನಿಗೂ ಯಾಕೆ ಹಾಗೆ ಹೇಳ್ತೀವಿ ಅಂದ್ರೆ, ಅವರಲ್ಲಿ ಅಂತ ಒಂದು ಬಹುಮುಖ ಪ್ರತಿಭೆ ಇತ್ತು. ಆ ಬಹುಮುಖ ಪ್ರತಿಭೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ನಮ್ಮ ಋಷಿಮುನಿಗಳು ಏನ್ ಮಾಡಿದ್ರು, 4 ತಲೆ ಜಾಸ್ತಿ ಹೇಳ್ತೀವಿ, 4 ಕೈ ಜಾಸ್ತಿ ಹೀಗೆ ತೋರಿಸಿದ್ರು. ವಾಸ್ತವದಲ್ಲಿ ಸಿಂಧ್ ಹೈದರಾಬಾದ್, ಅವಾಗಿನ್ನೂ ನಮ್ಮ ದೇಶ ಸ್ವತಂತ್ರ ಆಗಿರ್ಲಿಲ್ಲ, ಪಾಕಿಸ್ತಾನ್ ಡಿವೈಡ್ ಆಗಿರ್ಲಿಲ್ಲ. ಸಿಂಧ್ ಹೈದರಾಬಾದ್ ನಲ್ಲಿ ಇವರೊಬ್ಬ ದೊಡ್ಡ ವ್ಯಾಪಾರಿ, ವಜ್ರದ ವ್ಯಾಪಾರಿ. ಇವರು ಗೃಹಸ್ಥರು, ತಮ್ಮ ಪಾಡಿಗೆ ಭಕ್ತಿ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಇವರಿಗೆ ದೇವರ ಬಗ್ಗೆ ಒಲವು ಜಾಸ್ತಿ ಇತ್ತು. ದೇವರನ್ನ ಕಾಣ್ಬೇಕು, ನೋಡ್ಬೇಕು, ಮಾತಾಡ್ಬೇಕು. ಆ ಒಂದು ದಿನ ಇವರಿಗೆ ಏನಾಗುತ್ತೆ, ಸಾಕ್ಷಾತ್ ಚತುರ್ಭುಜ ವಿಷ್ಣು ಅಂತೇನ್ ನಾವು ಹೇಳ್ತೀವಿ, ಆ ಚತುರ್ಭುಜ ವಿಷ್ಣು ದರ್ಶನ ಆಗತ್ತೆ. ಹಿಂಗೆ ಎದುರುಗಡೆ ಬಂದು ನಿಂತ್ಕೊಂಡು ಅವ್ರಿಗೆ ಏನೋ ಒಂದು ಉಚ್ಚಾರಣೆ ಆಗತ್ತೆ, ನೀನು ನನ್ನನ್ನ ಹುಡುಕ್ಬೇಡ, ನಿನ್ನಲ್ಲೇ ನಾನಿದ್ದೀನಿ ಅಂತ. ತತತ್ವಂ ಅಂತ ಒಂದು ಸಂಸ್ಕೃತದ ಶಬ್ದ, ನಾನೇ ನೀನು ನೀನೇ ನಾನು ಅನ್ನಂಗೆ ಆ ಚತುರ್ಭುಜ ವಿಷ್ಣುವಿನ ಮೂಲಕ ಆ ಒಂದು ಪ್ರತ್ಯಕ್ಷತೆ ಆಗತ್ತೆ. ಇವ್ರಿಗೇನು ತಿಳಿಯೋದೇ ಇಲ್ಲ ಹಿಂದೆ ಮುಂದೆ. ಮತ್ತೆ ಇವರು ದೇವ್ರ ಧ್ಯಾನ ಮಾಡ್ತಿರ್ತಾರೆ. ಕೊನೆಗೆ ಒಂದು ದಿನ, ನಾನು ಅದನ್ನ ಡಿಟೇಲ್ ಹೇಳ್ತಾ ಇದ್ದೀನಿ ನಿಮಗ್ ಬೇಕಂತ, ಇವ್ರ ಮನೆಯಲ್ಲಿ ಮೊಮ್ಮಗುವಿನ ನಾಮಕರಣ ನಡೆದಿರ್ತದೆ. ಗುರುಗಳು ಪ್ರವಚನ ಮಾಡ್ತಿರ್ತಾರೆ, 1000 ಜನ ಸೇರಿರ್ತಾರೆ.
ಅವ್ರು ವಜ್ರದ ವ್ಯಾಪಾರಿಗಳಂದ್ರೆ ಕೇಳ್ಬೇಕಾ, ದೊಡ್ಡ ಶ್ರೀಮಂತರು. ಇವ್ರು ಹಿಂಗ ಕೂತಿರ್ತಾರೆ, ಪ್ರವಚನ ನಡೆದಿದೆ, ಯಾವುದೋ ಒಂದು ಶಕ್ತಿ ಅವ್ರನ್ನ ಹೀಗೆ ಹಿಡಿದು ಎಳ್ಕೊಂಡು ಹೋದಂಗಾಗತ್ತೆ. ಯಾರ ರಟ್ಟೆಯಲ್ಲಿ ಕೈ ಹಾಕಿ ಎಳ್ಕೊಂಡು ಹೋಗ್ತಾರಲ್ಲ ಹಾಗೆ. ಅವ್ರು ಹಾಗೆ ಎದ್ದು ಬೇಗ ಬೇಗ ಎದ್ದು ತಮ್ಮ ಧ್ಯಾನದ ಒಂದು ಕೋಣೆ ಇರುತ್ತೆ ಅವ್ರಿಗೆ, ಅವ್ರ ಮನೆಯಲ್ಲಿ ಹಿಂಗೆ ಇರುತ್ತೆ, ಅಲ್ಲಿ ಹೋಗಿ ಅವರು ಕುತ್ಕೊಂಡ್ಬಿಡ್ತಾರೆ. ಯಾವುದೋ ಒಂದು ದಿವ್ಯ ಶಕ್ತಿ ಆಕಾಶದಿಂದ ಅದು ಬೆಳಕಿನ ರೂಪದಲ್ಲಿ, ಜ್ಯೋತಿಯ ರೂಪದಲ್ಲಿ ಆ ಶಕ್ತಿ ಅವ್ರ ಕಡೆಗೆ ಬರುತ್ತೆ. ಬಂದು ಈ ಮೆದುಳಿನ ಕೇಂದ್ರ ಭಾಗ ಇಲ್ಲಿ ಬಂದು ಆ ಶಕ್ತಿ ಪ್ರವೇಶ ಆಗತ್ತೆ. ಅವ್ರು ಹಾಗೆ ಮಾಡಿದ್ ನೋಡಿ, ಅವ್ರೆಂದು ಸಭೆಯಲ್ಲಿ ಹಾಗೆ ಮಾಡೋರಲ್ಲ, ಅವ್ರ ಹೆಂಡತಿ ಅವ್ರ ಸೊಸೆ ಅವ್ರನ್ನ ಫಾಲೋ ಮಾಡ್ಕೊಂಡ್ ಬರ್ತಾರೆ. ಇವ್ರಿಗೆ ಏನಾಯ್ತು, ಯಾಕೆ ಹಿಂಗ್ ಮಾಡಿದ್ರು? ಆದ್ರೆ ಅವ್ರು ಬರೋಷ್ಟರಲ್ಲಿ ಅವ್ರ ಧ್ಯಾನದ ಕೋಣೆ ಏನಾಗಿತ್ತಂದ್ರೆ ಕೆಂಪು ಪ್ರಕಾಶಮಾನವಾದ ಕೆಂಪು ಬಣ್ಣದಿಂದ ಕೂಡಿತ್ತದು. ಇವ್ರ ಕಣ್ಣುಗಳು ಕೂಡ ಕೆಂಪಾಗ್ಬಿಟ್ಟಿತ್ತು. ಅವ್ರಿಗೆ ಒಳಗ್ ಬರಕ್ ಧೈರ್ಯನೇ ಆಗಲ್ಲ, ಹೊರಗಡೆ ನಿಂತ್ಕೋತಾರೆ. ಅವ್ರ ಬಾಯಿಂದ ಒಂದೆರಡು ಮಂತ್ರಗಳು ಬರ್ತವೆ, ಅದು ಅವ್ರು ಮಾತಾಡ್ದಂಗ ಅನ್ಸಲ್ಲ, ಬೇರೆ ಯಾರೋ ಇವ್ರ ಬಾಯಿಂದ ಮಾತಾಡ್ದಂಗೆ. ಆ ಮಾತುಗಳು ಹೀಗಿರ್ತವೆ: ನಿಜಾನಂದ ಸ್ವರೂಪಂ ಶಿವೋಹಂ ಶಿವೋಹಂ, ಜ್ಞಾನ ಸ್ವರೂಪಂ ಶಿವೋಹಂ ಶಿವೋಹಂ. ಹೀಗೆ ಆ ಮಾತುಗಳು ಬರ್ತವೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ನಾರ್ಮಲ್ ಆಗ್ಬಿಡತ್ತೆ. ಇವರು ಎಚ್ಚರ ಆಗ್ತಾರೆ. ಆಮೇಲೆ ಅವರು ಏನೋ ಹುಡ್ಕಾಡ್ತಾರೆ, ರೂಮಿನ ತುಂಬಾ ಹುಡ್ಕಾಡ್ತಾರೆ, ಏನೋ ಕಳ್ಕೊಂಡಂಗೆ. ಅವಾಗ ಸೊಸೆ ಧೈರ್ಯ ಮಾಡಿ ಒಳಗ್ ಬರ್ತಾರೆ. ಮಾವ ಏನ್ ಹುಡುಕ್ತಾ ಇದ್ದೀರಿ? ಅವಾಗ ಅವ್ರು ಹೇಳ್ತಾರೆ, ಏನೋ ಒಂದು ಶಕ್ತಿ, ಏನೋ ಒಂದು ಬೆಳಕಿನ ಜ್ಯೋತಿ ರೂಪದಲ್ಲಿ ಅದು ನನ್ ಕಡೆ ಬಂತು, ಅದು ನನಗೆ ಏನೇನೋ ಹೇಳ್ತು. ಆದ್ರೆ ಆ ಜ್ಯೋತಿಯ ದರ್ಶನ ಮಾಡುವಾಗ ನನಗೆ ಇಂಥ ಸುಖ ಆಯ್ತು, ಇಂಥ ಆನಂದ ಆಯ್ತು. ಆ ಆನಂದ, ಆ ಸುಖ ನಾನು ಈ ಜಗತ್ನಲ್ಲಿ ಎಲ್ಲೂ ಕಾಣ್ಲಿಲ್ಲ. ನನಗೆ ಆ ಸುಖದಲ್ಲಿ ಅದ್ರಲ್ಲೇ ಇರ್ಬೇಕಂತ ಅನಿಸ್ತು. ಆದ್ರೆ ಆ ಜ್ಯೋತಿ ನನ್ನನ್ನು ಬಿಟ್ಟು ಹೋಗ್ಬಿಡ್ತು. ಅದನ್ನ ನಾನು ಹುಡುಕ್ತಾ ಇದ್ದೀನಿ. ಅವಾಗ ಸೊಸೆಗೆ ಅನಿಸ್ತದೆ, ಹಾಗಾದ್ರೆ ಇವ್ರ ಬಾಯಿಂದ ಬಂದ ಮಾತು ಆ ಶಕ್ತಿನೇ, ಆ ಜ್ಯೋತಿ ಏನಿತ್ತಲ್ಲ ಆ ಶಕ್ತಿನೇ ಹೇಳ್ತು. ಅವಾಗ ಅವ್ರು ಹೇಳ್ತಾರೆ, ಏನ್ ಹೇಳ್ತು ಅಂದ್ರೆ, ನಿಮ್ಮಿಂದ ಇಂಥ ಮಾತುಗಳು ಬಂತು. ಜ್ಞಾನ ಸ್ವರೂಪಂ ಶಿವೋಹಂ ಶಿವೋಹಂ, ಜ್ಯೋತಿ ಸ್ವರೂಪಂ ಶಿವೋಹಂ ಶಿವೋಹಂ. ಅಂದ್ರೆ ಪರಮಾತ್ಮನಾದವನು ನಿರಾಕಾರ ಜ್ಯೋತಿರ್ಲಿಂಗ ಈಶ್ವರಲಿಂಗ ಶಿವ, ಅವನು ಬಂದು ಇವ್ರ ಬಾಯಿಂದ ಹೇಳ್ದ, ನನ್ನನ್ನ ದೇಹ ರೂಪದಲ್ಲಿ ನೋಡ್ಬೇಡ, ನಾ ದೇಹ ರೂಪದಲ್ಲಿ ಇಲ್ಲ, ನಾನ್ ಜ್ಯೋತಿ ಅಂತ ಇದ್ದೀನಿ, ನಾನ್ ನಿರಾಕಾರ ಇದ್ದೀನಿ ಅಂತ ಪರಮಾತ್ಮ ತನ್ನ ಪರಿಚಯ ಹೇಳ್ದಂಗೆ. ಇವ್ರಿಗನ್ನ ಅರ್ಥ ಮಾಡ್ಕೊಳಕ್ ಎಷ್ಟೋ ಸಮಯ ಬೇಕಾಯ್ತು. ಇವ್ರಿಗೆ ತಮ್ಮ ಗುರುಗಳಿಗೆಲ್ಲ ಕೇಳಿದ್ರು, ಅವಾಗೆಲ್ಲ ಗುರುಗಳದೇ ಬಹಳ. ಆದ್ರೆ ಗುರುಗಳು ಪ್ರಾಮಾಣಿಕ ಇದ್ರು ಆಗಿನವ್ರು. ಅವ್ರು ಯಾರು ಬಿಡಿಸಿದ್ರು, ನೋಡಪ್ಪ ನಿನ್ ಮೇಲೆ ದೇವ್ರ ಕೃಪೆ ಆಗಿದೆ, ನಿನ್ ದೇವ್ರು ಹೇಳ್ದಂಗೆ ಕೇಳು, ಅದು ಭಗವಂತನದು ಚಮತ್ಕಾರ, ನಮಗೂ ಪೂರ ಅರ್ಥ ಆಗಲ್ಲ. ಪ್ರೋತ್ಸಾಹ ಕೊಟ್ರು, ನೀನು ಮುಂದುವರಿ ಹೀಗೆ. ಆಮೇಲೆ ಒಂದು ದಿನ ಮತ್ತೆ ಪರಮಾತ್ಮನ ಹಿಂಗೆ ದರ್ಶನ. ಚತುರ್ಭುಜ ವಿಷ್ಣು ಅವ್ರ ಮನೆ ಕುಲದೇವ್ರು, ನೆನ್ಪಿಟ್ಕೊಳ್ರಿ. ನಮ್ಮನೆ ಕುಲದೇವ್ರನ್ನ ನಾವು ನಂಬಿರ್ತೀವಿ. ಈ ದೇವ್ರು ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಕೇಳಿರ ಅವರವರಂತೆ ದರ್ಶನ ಕೊಡ್ತಾನೆ. ಯಾಕಂದ್ರೆ ನಿಜ ರೂಪದಲ್ಲಿ ಬಂದ್ರೆ ನಾವು ಗುರುತಿಸಲ್ಲ ದೇವರನ್ನ. ಅವ್ರ ಮನೆ ದೇವ್ರು ಯಾರಿದ್ರು? ವಿಷ್ಣು. ಅದಕ್ಕೆ ಪರಮಾತ್ಮ ಬಾರಿ ಬಾರಿ ವಿಷ್ಣು ರೂಪದಲ್ಲಿ ಅವರಿಗೆ ದರ್ಶನ ಕೊಡ್ತಿರ್ತಾನೆ. ಮತ್ತೊಂದ್ ಬಾರಿ ಪರಮಾತ್ಮ ವಿಷ್ಣು ರೂಪದಲ್ಲಿ ಬಂದು ಹೇಳ್ತಾರೆ, ನಾನು ಹಿಂಗೆ ನಿರಾಕಾರ ಇದ್ದೀನಿ, ನಾನು ಜ್ಯೋತಿ ಸ್ವರೂಪ ಇದ್ದೀನಿ, ನಾನು ಬ್ರಹ್ಮಲೋಕ ನಿವಾಸಿ. ಇಲ್ಲೊಂದು ಚಿತ್ರ ಇದೆ, ನೀವು ಇದನ್ನ ಶೂಟಿಂಗ್ ಮಾಡ್ಕೋಬಹುದು. ಇದೊಂದು ಸೈನ್ಸ್ ಇದು ಯಾವುದು ಅಂತ್ಯ ಅಲ್ಲ, ಇದು ವಾಸ್ತವ. ನಾವು ಹೇಳ್ತೀವಿ, ಯಾರ ಶರೀರ ಬಿಟ್ರೆ ಹೋದ ಮೇಲೆ ಅಂತೀವಿ. ಎಲ್ಲಿ ಮೇಲೆ? ಹಾಗಾದ್ರೆ ನಾವು ಮೇಲಿಂದ ಬಂದವ್ರಂತ ಅರ್ಥ ಆಯ್ತಲ್ಲ. ಈ ಭೂಮಿ ಮೇಲೆ ನಾವು ಆಟ ಆಡಕ್ಕಂತ ಬಂದವರು. ಈ ಆಟ ಆಟಿಗೆ ನಾವು ಬಂದೆವು ಎಲ್ಲಿಂದ? ಆ ಬ್ರಹ್ಮಲೋಕದಿಂದ. ಈ ನೀಲಿ ಆಕಾಶದ ಆಚೆಗೆ ಏನು ಬ್ರಹ್ಮಾಂಡ ಬ್ರಹ್ಮಲೋಕ ಇದೆ, ಅಲ್ಲಿದೆ ನಮ್ಮನೆ. ಶರಣರು ದಾಸರು ಹೇಳಿದ ಮಾತಿದು, ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದೆವು ಸುಮ್ಮನೆ. ಬಾಡಿಗೆ ಮನೆಯದು ಜಗವೆಲ್ಲ, ಬಾಡಿಗೆದಾರರು ನಾವೆಲ್ಲ. ಆದ್ರೆ ಈ ಸತ್ಯವನ್ನ ಮರೆತು ನಾವ್ ಇಲ್ಲೇ ಇದೇ ಪರ್ಮನೆಂಟು, ದೇಹನೇ ಪರ್ಮನೆಂಟು, ಸಂಬಂಧನೇ ಪರ್ಮನೆಂಟು ಅನ್ಕೊಂಡು ನಾವು ಭ್ರಮೆಯಲ್ಲಿ ಬದುಕ್ತಾ ಇದೀವಿ. ವಾಸ್ತವ ಬೇರೆನಿದೆ. ಆ ವಾಸ್ತವನೇ ನಾವು ಈಶ್ವರೀಯ ಜ್ಞಾನ ಅಂತ ಎಲ್ಲರಿಗೂ ತಿಳಿಸ್ತಾ ಇದೀವಿ. ನಾವು ಆ ವಾಸ್ತವತೆಯಲ್ಲಿ ಬದುಕೋ ಪ್ರಯತ್ನ ಮಾಡ್ತಾ ಇದೀವಿ. ಇದು ನಮ್ಮ ನಿಜ ರೂಪ. ನಮ್ಮ ಅಡ್ರೆಸ್ ಹೀಗಿದೆ. ಈಗ ನಿಮಗೆ ನೀವ್ ಯಾರಂತ ಕೇಳಿದ್ರೆ ನೀವು ಬಾಡಿ ಅಡ್ರೆಸ್ ಕೊಡ್ತೀರಿ, ಆದ್ರೆ ನಾವು ನಿಮ್ಮ ಒರಿಜಿನಲ್ ಅಡ್ರೆಸ್ ನಾವು ಕೊಡ್ತೀವಿ. ಯಾಕಂದ್ರೆ ಈ ಭೂಮಿ ಒಂದು ಆಟದ ಮೈದಾನ ಅಷ್ಟೇ. ಈ ಭೂಮಿಗೆ ನಾವು ಆ ಬ್ರಹ್ಮ ಲೋಕದಿಂದ ಬಂದಿದ್ದೀವಿ. ಆ ಬ್ರಹ್ಮ ಲೋಕ ನಿವಾಸಿ ಆಗಿರೋದ್ರಿಂದ ಶಿವನಿಗೆ ಪರಬ್ರಹ್ಮ ಅಂತಾನು ಕರಿತೀವಿ. ಬ್ರಹ್ಮ ಅಂದ್ರೆ ಯಾರು ಮುದುಕ ಅಂತಲ್ಲ,
ಆ ಪರಬ್ರಹ್ಮ ಪರಮಾತ್ಮ ಈ ಭೂಮಿ ಮೇಲೆ ವಿಶ್ವ ಕಲ್ಯಾಣಕ್ಕಂತ ಬಂದಾಗ, ಈ ಜನರನ್ನ ಜಾಗೃತ ಮಾಡ್ಲಿಕ್ಕೆ ಬಂದಾಗ ಅವ್ರು ಮಾಧ್ಯಮ ಮಾಡ್ಕೊಂಡಿರೋದು ಈ ದಾದಾ ಲೇಖರಾಜ್ ಅಂತ ಈ ಒಬ್ಬ ಭಕ್ತನನ್ನ ಆಯ್ಕೆ ಮಾಡ್ಕೋತಾರೆ. ಆ ಭಕ್ತನಿಗೇನೆ ಪ್ರಜಾಪಿತ ಬ್ರಹ್ಮ ಅಂತ ಹೆಸರಿಟ್ಟು ಆ ಬ್ರಹ್ಮನ ಮುಖ ಕಮಲದಿಂದ, ಇವೆಲ್ಲ ಶಾಸ್ತ್ರ ಪುರಾಣದಲ್ಲೂ ಬರುತ್ತೆ ಈ ಪ್ರೂಫ್, ಬ್ರಹ್ಮನ ಮುಖ ಕಮಲದಿಂದ ಈ ಸತ್ಯ ಗೀತಾ ಜ್ಞಾನ ಬೋಧನೆ ಮಾಡ್ತಾರೆ. ಆ ಬ್ರಹ್ಮನ ಬಾಯಿಂದ ಬಂದಂತ ಅಮೂಲ್ಯ ಅಮೃತ ವಾಣಿಯನ್ನ ನಮ್ಮಂತವ್ರು ನಿಮ್ಮಂತವ್ರು, ಅದು ಯಾವಾಗ್ಲೂ ಸತ್ಯ ಹೃದಯಕ್ಕೆ ಸುಖ ಕೊಡುತ್ತೆ, ಸತ್ಯ ಆನಂದ ಕೊಡುತ್ತೆ, ಶಕ್ತಿ ಕೊಡುತ್ತೆ. ಇದು ಸ್ವಾನುಭವ, ಇದು ಯಾರೋ ಹೇಳಿದ್ದಲ್ಲ. ಇದು ಇಂಥ ಸುಖದ ಅನುಭವ, ಸತ್ಯದ ಅನುಭವ ಯಾರಿಗಾಗತ್ತೆ? ಅವರು ನಮ್ಮ ಜೀವನನ್ನು ಯಾಕೆ ಸಮಾಜ ಸೇವೆಗೆ, ಮಾನವ ಕುಲಕ್ಕೆ ಯಾಕೆ ಸದುಪಯೋಗ ಮಾಡಬಾರ್ದು? ಈ ಭ್ರಮೆಯ ಬದುಕಲ್ಲಿ ಯಾಕೆ ದುಃಖ ಅನುಭವಿಸ್ಬೇಕು ಅಂತ ತಿಳಿದಂತವ್ರು ಏನ್ ಮಾಡಿದ್ರು? ಎಲ್ರಿಗೂ ಬರಲ್ಲ ಈ ಸಂಸ್ಕಾರ, ಹಾಗೆ ಯಾರು ಭಯ ಪಡೋ ಅಗತ್ಯ ಇಲ್ಲ. ಇಲ್ಲಿ ಬಂದವರೆಲ್ಲ ನಮ್ಮಂಗೆ ಈಗ ನೋಡ್ರಿ 1000 ಜನ, ನಾನೊಬ್ಳೇ ಇರೋರು. ಇಷ್ಟು ವರ್ಷದಿಂದ ನಾನಿದ್ದೀನಿ, ಯಾರಾದ್ರೂ ನನ್ನಂಗ ಆದ್ರಾ? ಇಲ್ಲ. ಅದು ಪೂರ್ವ ಜನ್ಮ ಪುಣ್ಯದ ಫಲ, ಯಾರು ಆಗುದಿಲ್ಲ. ಹಾಗೆ ಯಾರು, ಅದೊಂದು ಅದೃಷ್ಟ, ಯಾವುದೋ ಜನ್ಮದ ಅದೃಷ್ಟ. ನಮಗೆ ಅದು ಸತ್ಯ ಅನಿಸ್ತು, ಅದಕ್ಕೆ ನಮ್ಮ ಜೀವನವನ್ನ ಆ ಶಿವನ ಪಾದಗಳಲ್ಲಿ ಅವನ ಸೇವೆಗೆ ನಮ್ಮನ್ನ ನಾವು ತೊಡಗಿಸ್ಕೊಂಡಿ. ನಮ್ಮ ಜೀವನದ ಉದ್ದೇಶ ಇಷ್ಟೇ, ನಾನು ಇಷ್ಟು ಶಾಂತಿ ಅನುಭವಿಸ್ತಾ ಇದ್ದೀನಿ, ನಾನು ಇಷ್ಟು ಸುಖದಲ್ಲಿದ್ದೀನಿ, ಸಂತೋಷವಾಗಿದ್ದೀನಿ, ಇದು ಎಲ್ರಿಗೂ ದೊರಕಲಿ. ಅದಕ್ಕೆ ನಾವೆಲ್ರಿಗೂ ಏನ್ ಮಾಡ್ತೀವಿ? ಅಣ್ಣ ಬನ್ನಿ, ಅಕ್ಕ ಬನ್ನಿ, ನಾವ್ ಅನ್ಭವಿಸೋ ಸುಖ ನೀವು ಅನ್ಭವಿಸ್ರಿ. ಜೀವನ ಅಂದ್ಮೇಲೆ ಏರುಪೇರು ಇದ್ದದ್ದೇ, ಆದ್ರೆ ಅದನ್ನ ಬದಿಗೊತ್ತಿ ನಾವು ಇರೋಷ್ಟು 3 ದಿನ ಸುಖವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಬಾಳೋಣ. ಈ ನಿಮ್ಮ ಈ ದುಃಖದ ಕಾರಣ ಏನು ಅಂದ್ರೆ ಈ ಭ್ರಮೆ. ನಾನ್ ಬಾಡಿ ಅಲ್ಲ, ಅದ್ರ ಬಾಡಿ ಅಂತ ತಿಳ್ಕೊತೀರಾ. ರಿಲೇಷನ್ ಪರ್ಮನೆಂಟ್ ಅಲ್ಲ, ಅದ್ರ ಪರ್ಮನೆಂಟ್ ಅನ್ಕೋತೀರಾ. ಸಂಪತ್ತು ಶಾಶ್ವತ ಅಲ್ಲ, ಶಾಶ್ವತ ಅಂತ ಇಟ್ಕೋತೀರಾ. ಅದಕ್ಕೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಹಾರ್ಟ್ ಅಟ್ಯಾಕ್, BP, ಶುಗರ್ ಬರುತ್ತೆ. ಹಾಗೆ ಹಿಂಗಾಗ್ಬಾರ್ದು. ಈ ಭ್ರಮೆಯ ಜೀವನದಲ್ಲಿ ದುಃಖ ಪಡಬೇಡ್ರಿ, ಇದೇ ಅನುಭವಿಸ್ರಿ. ಅದು ಹೋಗೋ ಕಾಲಕ್ಕೆ ಹೋದಾಗ ನೀವು ಅಪ್ಸೆಟ್ ಆಗ್ಬೇಡ್ರಿ. ಅಪ್ಸೆಟ್ ಆಗಬಾರ್ದು ಅನ್ನೋದಕ್ಕೆ ನಮ್ಮ ಮೈಂಡ್ ಅನ್ನು ನಾವು ಪವರ್ಫುಲ್ ಮಾಡ್ಕೋಬೇಕಲ್ಲ. ಆ ಮೈಂಡ್ ಪವರ್ಫುಲ್ ಮಾಡೋದಕ್ಕೆ ನಾವು ಮೆಡಿಟೇಷನ್ ಮೀನ್ಸ್ ನಮ್ಮ ಮನಸ್ಸು ಬುದ್ಧಿಯನ್ನ ಭಗವಂತನಲ್ಲಿ ಏಕಾಗ್ರಗೊಳಿಸೋದು. ಮೆಡಿಟೇಷನ್ ಅಂದ್ರೆ ನಾವು ದೇಹದ್ದೇನು ಆಸನ ಇಲ್ಲಿ ಹೇಳಲ್ಲ. ಯೋಗ ಅಂದ್ರೇನೆ ಸಂಬಂಧ. ಯಾರ ಜೊತೆಗೆ? ಭಗವಂತನ ಜೊತೆಗೆ ನನ್ನ ಮಾನಸಿಕ ಸಂಬಂಧವನ್ನ ಜೋಡಿಸ್ಬೋದು. ಅದಕ್ಕೆ ನೀವು ಧ್ಯಾನ, ಭಜನೆ, ಪೂಜೆ ಅಂತ ಮಾಡ್ತೀರಲ್ವಾ, ಅದ್ರಲ್ಲಿ ಸಿಗೋ ಸುಖ ಯಾವ್ದ್ರಲ್ಲೂ ಸಿಗೋದಿಲ್ಲ. ಅದಕ್ಕೆ ನಾವು ನಿಮ್ಮ ಹತ್ರ ಏನ್ ದುಡ್ಡು ಕೇಳಲ್ಲ, ಫೀಸ್ ಕೇಳಲ್ಲ. ಒಂದು 5 ನಿಮಿಷ ಕುತ್ಕೊಂಡು ದೇವ್ರ ಧ್ಯಾನ ಮಾಡ್ರಿ. ಇದು ಮನೆಯಲ್ಲಿ ಮಾಡಕ್ ಆಗಲ್ಲ. ಅದಕ್ಕೆ ಇಂಥ ಕಡೆ ಬನ್ರಿ. ಈ ದೇವಸ್ಥಾನಕ್ಕೆ ಹೋಗಿ 1-2 ನಿಮಿಷ ಕೂತ್ಯಾಕ್ ಬರ್ತೀವಿ ಹೇಳಿ? ಅಲ್ಲಿ ಪಾಸಿಟಿವ್ ಎನರ್ಜಿ ಇದೆ. 6 ಗಂಟೆಗಟ್ಲೆ ಕೂಡಕ್ ಬಿಡ್ತಾರ ನಿಮ್ಮನ್ನ? ಎದ್ ನಡ್ರಿ ಅಂತಾರೆ. ಆಗ ನಿಮ್ಗೆ ಇಲ್ಲಿ ನೀವು ಗಂಟೆಗಟ್ಲೆ ಕೂತ್ಕೊಳಕ್ ನಾವು ಅವಕಾಶ ಕೊಡ್ತೀವಿ. ಇಲ್ಲಿ ವೈಬ್ರೇಷನ್, ಇದು ಚೈತನ್ಯ ಪರಮಾತ್ಮನ ಮಂದಿರ ಇದು. ಅಲ್ಲಿ ಹೋದ್ರೆ ನಮ್ಗೆ ಜಡಮೂರ್ತಿ ಸಿಗತ್ತೆ. ಇಲ್ಲಿ ಜಡಮೂರ್ತಿ ಇಲ್ಲ, ಇಲ್ಲಿ ಚೈತನ್ಯ ಪರಮಾತ್ಮನ ನಿವಾಸ ಸ್ಥಾನ. ಅವನ ದರ್ಶನ, ಅವನ ಅನುಭವ ಮಾಡ್ಬೇಕಂದ್ರೆ ನಿಮ್ಮ ಅಂತರಂಗ ಶುದ್ಧಿ ಆಗ್ಲೇಬೇಕು. ಬಸವಣ್ಣನವ್ರು ಹೇಳ್ದಂಗೆ ಅಂತರಂಗ ಶುದ್ಧಿ ಆಗದೆ ಆ ಭಗವಂತನ ಸುಖದ ಅನುಭವ ಆಗೋದಿಲ್ಲ. ಅದನ್ನ ಹೆಂಗ್ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಪ್ರತಿದಿನ ನಾವಿಲ್ಲಿ ಪ್ರವಚನಗಳನ್ನ ಕೊಡ್ತೀವಿ. ಇಂಥ ಒಂದು ಸೇವೆಯಲ್ಲಿ ಇವರು ಜಗನ್ಮಾತಾ ಸರಸ್ವತಿ, ವಿದ್ಯಾ ದೇವತೆ ಅಂತ ಏನ್ ಹೇಳ್ತೀವಿ, ಪರಮಾತ್ಮ ತನ್ನ ವಿದ್ಯೆಯನ್ನೆಲ್ಲ ಧಾರೆ ಎರೆದಿದ್ದು ಸರಸ್ವತಿಗೆ ಅಂತ ನಾವು ಕೇಳ್ತೀವಿ. ಆ ಸರಸ್ವತಿ, ಆ ಲಕ್ಷ್ಮಿ, ಆ ಗೌರಿ ಅವರೆಲ್ಲ ಯಾರು? ಅವ್ರ ಚೈತನ್ಯದಲ್ಲಿ ಭೂಮಿ ಮೇಲೆ ಇದ್ದದ್ದು ಯಾವಾಗ? ಆ ದೇವತೆಗಳ ಚರಿತ್ರೆಯನ್ನು ನಾವಿಲ್ಲಿ ಹೇಳ್ತೀವಿ. ಅದರಲ್ಲಿ ಇವತ್ತು ಸರಸ್ವತಿ, ಜಗನ್ಮಾತಾ ಸರಸ್ವತಿಯ ಸ್ಮೃತಿ ದಿವಸ ಅಂತ ನಾವು ಇವತ್ತು ಆಚರಣೆ ಮಾಡಿದ್ವಿ. ಅವ್ರು ಈ ಭೂಮಿ ಮೇಲೆ ಹುಟ್ಟಿ ತಮ್ಮ ಸರಸ್ವತಿಯ ಪಾತ್ರ, ವಿದ್ಯಾದೇವಿಯ ಪಾತ್ರವನ್ನ ಪೂರ್ಣಗೊಳಿಸಿದ ದಿನ. ಅದಕ್ಕೆ ನಾವು ಜಗನ್ಮಾತಾ ಸರಸ್ವತಿಯ ಸ್ಮೃತಿ ದಿನಾಚರಣೆ ಅಂತ ಇವತ್ತು ಆಚರಣೆ ಮಾಡಿದ್ವಿ.